ಎಲ್ಲರಿಗೂ ನಮಸ್ಕಾರ. ನೋಡಿ, ಈಗ ನಾವು 16ನೇ ನಂಬರ್ ಮನೆಗೆ ಬಂದ್ವಿ. ಇಲ್ಲಿ ತುಂಬ ಚೆನ್ನಾಗಿತ್ತು. ಅಂದರೆ ಇಲ್ಲಿನ ಒಂದು ಮರದ ಬಾಕ್ಸ್‌ಗಳಾಗಲಿ, ಮಂಚಗಳಾಗಲಿ ಪ್ರತಿಯೊಂದು ವಸ್ತುಗಳು ತುಂಬ ಚೆನ್ನಾಗಿದ್ವು. ಹಾಗೆ ನಾವು ಈ ಮನೆಯ ಒಳಗಡೆ ಬಂದಾಗ ನಮಗೆ ಇಲ್ಲಿ ಕೆಲವು ಯಾವ ಮನೇಲಿ ಅಷ್ಟೊಂದು ಇದಿಲ್ಲ, ಪಿಂಗಾಣಿ ಬಟ್ಲುಗಳೆಲ್ಲ ಈ ಕಡೆ ಇದ್ವು. ನೋಡೋಣ ನೆಕ್ಸ್ಟ್ ಏನಂತ ಹೇಳ್ಬಿಟ್ಟು. ಹಾಗೆ ಇಲ್ಲಿ ನೋಡಿ ತೊಟ್ಲು, ಮರದ ಬಾಕ್ಸ್‌ಗಳಿರುವಂಥದ್ದು. ಇಲ್ಲಿ ಕನ್ನಡಿ, ಹಾಗೆ ಇಲ್ಲಿ ಒಂದು ಕನ್ನಡಿ ಕವಾಟ. ನಂತರ ಇಲ್ಲಿ ಡೈನಿಂಗ್ ಟೇಬಲ್ ನೋಡಿ, ಇಲ್ಲಿ ಮರದ ಬಾಕ್ಸ್, ಒಂದು ಹರಿವಾಣ ಎಲ್ಲ ಇಟ್ಟಿದ್ದಾರೆ ನೋಡಿ, ಈ ಥರ ಪೆಟ್ಟಿಗೆಗಳು. ಇಲ್ಲಿ ಒಂದು ಪುಟ್ಟ ಕಪಾಟ್ ಥರ, ಅಂದರೆ ಚಿಕ್ಕ ಪುಟ್ಟ ಸಾಮಾನುಗಳನ್ನ ಇಟ್ಟಿದ್ದಾರೆ ನೋಡಿ, ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ ಇಲ್ಲಿ. ಈ ಪಾತ್ರೆಗಳನ್ನು ಸಹ ನೋಡೋದಕ್ಕೆ ಖುಷಿಯಾಗುತ್ತೆ, ಆಗಿನ ಕಾಲದಲ್ವಾ. ಹಾಗೆ ಇಲ್ಲಿ ಡೈನಿಂಗ್ ಟೇಬಲ್ ಮೇಲೆ ಪಿಂಗಾಣಿ ಪಾತ್ರೆಗಳನ್ನು ಇಟ್ಟಿದ್ದಾರೆ. ಇಲ್ಲಿ ಪಿಂಗಾಣಿ ಪಾತ್ರೆಗಳು ತುಂಬ ಇದ್ದಾವೆ, ಅಂದರೆ ಪ್ಲೇಟ್ಗಳು, ಕಪ್ಪು ಸಾಸ್ಗಳೆಲ್ಲ ಇರುವಂಥದ್ದು. ಹಾಗೆ ಇದು ಅಡುಗೆ ಮನೆಯಲ್ಲಿರುವಂಥ ಪಾತ್ರೆಗಳನ್ನು ನೋಡಿ. ಇಡ್ಲಿ ಅಡ್ಕಲ್ ಅಂತೀವಿ ನೋಡಿ, ಅದು ಇದೆ. ಮಣ್ಣಿನ ಬಾಣಿಗಳು, ಆಮೇಲೆ ಹಿತ್ತಾಳೆ ಸೌಟುಗಳು, ಅಂದರೆ ಅನ್ನ ಸಾಂಬಾರೆಲ್ಲ ಹಾಕ್ಕೊಳ್ಳುವಂಥದ್ದು. ಹಾಗೆ ನಮಗೆ ಇಲ್ಲಿ ಇದೊಂದು ಗೊತ್ತಿಲ್ಲ, ಇದು ನೋಡಿ, ಮಣ್ಣಿನ ಪಾತ್ರೆಗಳನ್ನು ಜೋಡಿಸಿ ಇಡುವಂಥದ್ದು. ಏನು ಅದು ಅಷ್ಟೊಂದು ಗೊತ್ತಾಗಿದೆ, ಲ್ಯಾಂಪ ಅಂತ. ಹಾಗೆ ಇಲ್ಲಿ ಪಾತ್ರೆಗಳಿದೆ ನೋಡಿ, ಮಡಿಕೆಗಳು. ಇಲ್ಲೊಂದು ಪಾತ್ರೆ ಮುಚ್ಚಿಟ್ಟಂಥ ಪಾತ್ರೆ ಅದು. ಹಾಗೆ ಇದು ಚಿಮಣಿ, ದೀಪ. ಆಗಿನ ಕಾಲ ಲೈಟ್ ಇಲ್ದಿದ್ದಾಗ ಸೀಮೆಎಣ್ಣೆ ಸುರಿದ್ಬಿಟ್ಟು ಆ ಪಾತ್ರೆಗಳಿಗೆ ದೀಪ ನೋಡಿ. ಇದೆಲ್ಲ ಹಿತ್ತಾಳೆ ಕೊಡಪಾನಗಳು. ಅವಾಗೆಲ್ಲ, ಇವಾಗ ಅದು ಸಹ ಒಂದು 20-30 ವರ್ಷದಿಂದ ಕಡಿಮೆ ಆಗಿರ್ಬೋದು ಅಷ್ಟೇ. ಹಿತ್ತಾಳೆ ಬಿಂದಿಗೆಗಳು ಜಮೀನ್ದಾರಿಕೆ ಮನೆಯಲ್ಲಿ ಇರ್ತಾಯಿದ್ವು. ಹಾಗೆ ನಾವಿಲ್ಲಿ ಮೆಟ್ಲು ಹತ್ಕೊಂಡು ಹೋಗೋಣ. ಇದು ಮರದ ಮೆಟ್ಟಿಲು ಥರ ಇದೆ, ಕಾಣಿಸ್ತಾ ಇದೆ, ಮರದ ಮೆಟ್ಟಿಲು. ಹಾಗೆ ಇಲ್ಲಿ ಕೆಂಪು ಕಾವಿಯಿಂದ ಮಾಡಿರೋದು. ಪ್ರತಿಯೊಂದು ಮನೆ ಹಿಂದಿನ ಕಾಲದಲ್ಲಿ ಕೆಂಪು ಕಾವಿಯಿಂದ ಮಾಡುವಂಥ ನೆಲ ಆಗಿತ್ತು. ಎಷ್ಟೊಂದು ಹೊಳಪಿದೆ ನೋಡಿ, ಎಷ್ಟೊಂದು ಕ್ಲೀನು. ಹಾಗೆ ಇಲ್ಲೊಂದು ಪುಟ್ಟ ತೊಟ್ಲಿದೆ ನೋಡಿ. ಹಾಗೆ ಕೆಳಗಡೆ ದೊಡ್ಡ ದೊಡ್ಡ ತೊಟ್ಲುಗಳು ಒಂದೆರಡು ಇದ್ದಾವೆ. ಇದು ಕುಳಿತುಕೊಳ್ಳೋ ಮಂಚ. ಹಾಗೆ ಇಲ್ಲಿಂದ ಕನ್ನಡಿ, ಮಂಚ ನೋಡಿ, ಇದು ಮಂಚ ತುಂಬ ಚೆನ್ನಾಗಿದೆ ಈ ಮಂಚ ನೋಡಿ. ಇಲ್ಲೊಂದು ಮಂಚ. ಈ ಅಲ್ಲ, ಹಿಂದಿನ ಕಾಲದಲ್ಲಿ ಮಾಡೋದಂಥ ಪ್ರತಿಯೊಂದು ಮರದ ವಸ್ತುಗಳು ತುಂಬ ಒಳ್ಳೆ ಮರಗಳಿಂದ ಮಾಡಿರ್ತಾರೆ. ಹಾಗಾಗಿ ತುಂಬ ಬಾಳಿಕೆ ಬರುತ್ತೆ ತುಂಬ ವರ್ಷದವರಿಗೆ ನೋಡಿ. ಅಲ್ಲೊಂದು ತೊಟ್ಲು, ಇಲ್ಲಿ ತೊಟ್ಲು ಸುಮಾರು ಇದ್ದಾವೆ, 2-3 ತೊಟ್ಲುಗಳು. ಇದು ಎಷ್ಟು ವರ್ಷದಿರ್ಬೋದು ನೋಡಿ, ಆದರೆ ಎಷ್ಟು ಚೆನ್ನಾಗಿದೆ ಆ ಮಂಚಗಳೆಲ್ಲ. ಹಾಗೆ ಇಲ್ಲಿ ಪಿಂಗಾಣಿ ಪಾತ್ರೆಗಳು, ಅಂದರೆ ಗಾಜಿನ ಪಾತ್ರೆಗಳು ಇರುವಂಥದ್ದು. ಇಲ್ಲಿ ಉಪಯೋಗಿಸ್ತಿದ್ರು ಅನಿಸುತ್ತೆ, ಅದನ್ನೆಲ್ಲ ಇಟ್ಟಿದ್ದಾರೆ ನೋಡಿ. ಬಟ್ಟಲು, ತಟ್ಟೆ, ಕಪ್ಪು, ಸಾಸ್ ಅಂದರೆ ಬೌಲ್ಗಳು, ಪ್ರತಿಯೊಂದು ವಸ್ತುಗಳು ಇಲ್ಲಿ ಇದ್ದಾವೆ. ಹಾಗೆ ಇಲ್ಲಿ ಒಂದು ಪುಸ್ತಕವನ್ನು ಇಟ್ಟಿದ್ದಾರೆ. ಇದು ಯಾವುದೋ ದೇವರದ್ದು, ಇದು ಏನೋ ಬರೆದಿರುವಂಥದ್ದು. ಅದರ ಮೇಲೆ ಜಪಮಣಿಯನ್ನು ಇಟ್ಟಿದ್ದಾರೆ. ಇದು ಭಟ್ಕಳದ ಕಡೆಯವ್ರು ಕೊಟ್ಟಿರುವಂಥದ್ದಿದೆ ಮನೆ. ಹಾಗೆ ಈ ಕಿಟಕಿ ಎಲ್ಲ ನೋಡಿ. ಹಾಗೆ ಇಲ್ಲಿ ಉದ್ದಕ್ಕೆ ಒಂದು ಕೋಣೆ ಇದೆ, ಅದಕ್ಕೆ ಒಂದು 2-3 ಮೆಟ್ಲು ಇಟ್ಟಿದ್ದಾರೆ ಕೆಳಗಡೆ ಇಳಿಲಿಕ್ಕೆ. ಸ್ವಲ್ಪ ಡೌನ್ ಇದೆ. ಹಾಗಾಗಿ ಇದಕ್ಕೆ ಹಿಂದಿನ ಕಾಲದಲ್ಲಿ ಸ್ವಿಚ್ಚೆಲ್ಲ ಇದೇ ಥರ ಇರ್ತಾಯಿದ್ವು ನೋಡಿ, ಕಪ್ಪು ಕಲರ್ ಕಾಣಿಸುತ್ತಲ್ಲ, ಆ ಥರ ಸ್ವಿಚ್ಗಳು, ಕರೆಂಟ್ ಸ್ವಿಚ್ಗಳು ಆ ಥರ ಇರ್ತಾಯಿದ್ವು. ಇಲ್ಲಿ ನೋಡಿ ಮತ್ತೆ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದಾರೆ. ಹಾಗೆ ನಾವು ವಾಪಸ್ ಹೋದರೆ ನೋಡಿ ಎಷ್ಟು ಚಂದ, ಎಷ್ಟು ಕ್ಲೀನ್. ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಈ ಸ್ಟ್ಯಾಂಡ್ ಎಲ್ಲ ಇರುತ್ತೆ ನೋಡಿ, ಇದೆಲ್ಲ ಬಟ್ಟೆ ಇಡಲಿಕ್ಕೆಲ್ಲ ಸ್ಟ್ಯಾಂಡ್ ಇಟ್ಕೊಳ್ಳೋವಂಥದ್ದು. ಇದು ನೋಡಿ ಕನ್ನಡಿ, ಆಗಿನ ಕಾಲದಲ್ಲಿ ತಲೆ ಬಾಚ್ಕೊಳ್ಳೋದು, ಮುಖ ಮೇಕಪ್ ಮಾಡ್ಕೊಳ್ಳೋವಂಥ ಒಂದು ಕನ್ನಡಿ. ಹಾಗೆ ಕೆಳಗಡೆ ಒಂದು ಬಾಕ್ಸ್, ಬೇಕಾದ ವಸ್ತುಗಳನ್ನು ಇಟ್ಕೊಳ್ತಾ ಇದ್ರು ಅನಿಸುತ್ತೆ. ಹಾಗೆ ಮತ್ತೆ ಈ ಕಡೆ ಬಂದರೆ ಇಲ್ಲಿ ಈ ರೀತಿಯಾಗಿದೆ. ಹಾಗೆ ನಾವು ಈಚೆ ಬಂದರೆ ಇಲ್ಲೆಲ್ಲ ಕುಳಿತುಕೊಳ್ಳೋ ಮಂಚಗಳು, ಅವೆಲ್ಲ ಉದ್ದಕ್ಕಿದೆಲ್ಲ ಅದು ಮಂಚ. ಹಾಗೆ ಇಲ್ಲಿ ಒಂದು ಕೋಣೆ ಇದೆ, ಉದ್ದಕ್ಕೆ ಸಣ್ಣಕ್ಕೆ ಇರುವಂಥ ಒಂದು ಕೋಣೆ. ಹಾಗೆ ಕನ್ನಡಿ, ಆಗಿನ ಕಾಲದಲ್ಲೆಲ್ಲ ಅಂಥ ಒಂದು ಕನ್ನಡಿಗಳೆಲ್ಲ ಇರ್ತಾಯಿದ್ವು, ಗೋಡೆಗೆ ಹೊಡೆದು ಬಿಡ್ತಾಯಿದ್ರು ಕನ್ನಡಿ. ಅದು ಸಹ ಎಷ್ಟೋ ವರ್ಷಗಳ ಹಿಂದಿನ ಕನ್ನಡಿಗಳು ಸಹ ಇಂದು ಇದ್ದಾವೆ. ಅಂದರೆ ಈಗಿನ ಕಾಲದಲ್ಲೆಲ್ಲ ಕನ್ನಡಿ ತೊಗೊಂಡ್ರೆ ಸ್ವಲ್ಪ ದಿನದಲ್ಲೇ ಒಡೆದೋಗುತ್ತೆ, ಆ ಥರ ಇರುತ್ತೆ. ಹಿಂದಿನ ಕಾಲದಲ್ಲಿ ಅಷ್ಟು ಚೆನ್ನಾಗಿರುತ್ತೆ, ಗಟ್ಟಿಮುಟ್ಟಾಗಿರುತ್ತೆ ಆ ಕನ್ನಡಿ. ಗ್ಲಾಸ್ ಸೈಡಲ್ಲೆಲ್ಲ ವುಡ್ ಇದು ಮಾಡಿ ಹಾಕಿ ಫಿಕ್ಸ್ ಮಾಡಿರ್ತಾರೆ. ಹಾಗೆ ಈ ಮನೆ ಮುಗಿಸ್ಕೊಂಡು ಬಂದ್ವಿ. ನಂತರ ಇಲ್ಲಿ ನೋಡಿ, ಏನು ಕೆತ್ತನೆ ಇಲ್ಲ ನೋಡಿ, ಇದರಲ್ಲಿ ಸಿಂಪಲ್ ಆಗಿದೆ. ಇದನ್ನು
ಅಷ್ಟೊಂದು ಕೆತ್ತನೆ ಇಲ್ಲ. ನಾವು ಬೇರೆ ಮನೆ ನೋಡೋಕ್ಕೆ ಹೋದಾಗಲೆಲ್ಲ ಬಾಗಿಲಲ್ಲೆಲ್ಲ ತುಂಬ ಕೆತ್ತನೆ ಇತ್ತಲ್ವ, ಇಲ್ಲಿ ಕೆತ್ತನೆ ಇಲ್ಲ. ಹಾಗೆ ನಮಗೆ ಹಸಿವಾಗಿತ್ತು, ಟೈಮ್ ಆಗಿತ್ತು. ಇಲ್ಲೊಂದು ಮಣ್ಣಿನ ಕಲ್ಲಿನ ಮರುಗಿದೆ ನೋಡಿ. ಇದೆಲ್ಲ 16 ನಂಬರ್ ಮನೆ ಇದೆ. ಪಶು ಪಕ್ಷಿಗಳಿಗೆಲ್ಲ ನೀರು ತುಂಬಿಸಿಡೋದು, ಪ್ರಾಣಿಗಳಿಗೆಲ್ಲ ನೀರು ತುಂಬಿಸಿಡ್ತಾಯಿದ್ರು ಅನಿಸುತ್ತೆ. ಆ ಥರದ ಕಲ್ಲು ಮರ್ಗಿ ಇದೆ. ಈ ಕಡೆ ನೋಡಿ ಈ ಮನೆ, ಇನ್ನೊಂದು ಮನೆ, ಅದೇ ಮನೆದ ಹೊರಗಡೆದ ಇದೆ, ಅಂದರೆ ತಾಗಿದೆ ಗೋಡೆಗೆ. ನಾವೀಗ ನೋಡ್ಕೊಂಡು ಬಂದ ಮನೆ ಇದೇ ಭಾಗನ ಏನೋ ಗೊತ್ತಿಲ್ಲ. ಇದೇ ಬಿಲ್ಡಿಂಗ್ ಅನಿಸುತ್ತೆ, ಯಾಕಂದರೆ ತಾಗಿಸ್ಕೊಂಡಿದೆ ಅನಿಸುತ್ತೆ ಅದು. ಹಾಗೆ ಇಲ್ಲಿ ನಾವು ನೀರು ಕುಡಿದ್ವಿ. ಊಟ ಇರಲಿಲ್ಲ ನಮಗೆ, ಟೈಮ್ ಆಯಿತು. ಅರ್ಧ ವೀಡಿಯೋ ಮಾಡಿ ಹೋಗೋಕ್ಕೆ ಮನಸ್ಸಿಲ್ಲ, ಹಾಗಾಗಿ ಸ್ವಲ್ಪ ನೀರು ಕುಡಿದ್ಬಿಟ್ಟು ಮತ್ತೆ ಇಲ್ಲಿ ನೋಡಿ ಕಲ್ಮರ್ಗಿ ಎಷ್ಟು ಚೆಂದ ಇದೆ ನೋಡಿ. ಈ ಕಲ್ಲಿಂದೆಲ್ಲ ಮಾಡಿರುವಂಥದ್ದು ನೋಡಲಿಕ್ಕೆ ಸಿಂಪಲ್ ಅನಿಸುತ್ತೆ, ಎಷ್ಟು ಚೆನ್ನಾಗಿದೆ ಕಾಣಿಸುತ್ತೆ ನಮಗೆ. ಹಾಗೆ ಅದಕ್ಕೊಂದಿಷ್ಟು ಇದೆಲ್ಲ ನೋಡಿ, ಹಳೆ ಕಾಲದ ಇದೆಲ್ಲ ಸಾರೋಟ ಅಂತ ಏನೋ ಹೇಳ್ತಾರಲ್ವ, ಅದು ಇದು. ಹಾಗೆ ಇದನ್ನೆಲ್ಲ ನೋಡಿಕೊಂಡು ಇದು ಈ ಮನೆನ ಅಲ್ಲಿ ಒಂದು ಬಂದವರಿಗೆ ವಾಶ್ರೂಮ್ ಅಂತ ವ್ಯವಸ್ಥೆ ಮಾಡಿದ್ದಾರೆ. ಹಾಗೆ ಇದು ತುಂಬ ಚೆನ್ನಾಗಿದೆ ನೋಡಿ, ಎಷ್ಟು ಕ್ಲೀನಾಗಿ ನೀಟಾಗಿಟ್ಟಿದ್ದಾರೆ. ಹಾಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇದು ಸಹ ಒಂದು ಕಂಬಗಳನ್ನೆಲ್ಲ ಇಟ್ಟು ಮಾಡಿರುವಂಥ ಒಂದು ಪುಟ್ಟ ಮನೆ. ಇದು ದೊಡ್ಡದಾಗೇನಿಲ್ಲ. ಇಲ್ಲಿ ಒಂದು ರೂಮ್ ಇದೆ ಅನಿಸುತ್ತೆ, ಬಾಗಿಲು ಹಾಕಿದ್ದಾರೆ, ಒಳಗಡೆ ಎಂಟ್ರಿ ಇಲ್ಲ. ಹಾಗೆ ಎಷ್ಟು ನೀಟಾಗಿದೆ ನೋಡಿ, ಎಷ್ಟು ಕ್ಲೀನಾಗಿಟ್ಟಿದ್ದಾರೆ.